ಶಾಂಭವಿ ಮಹಾಮುದ್ರ ಕ್ರಿಯಾ ಮೇಲೂ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿನಲ್ಲಿ ರಿಸರ್ಚ್ ನಡೆದಿದೆ. ಸೊ ಆ ರಿಸರ್ಚ್ ರಿಸಲ್ಟ್ಸ್ ಎಷ್ಟು ಇಂಪ್ರೆಸಿವ್ ಆಗಿದೆ ಅಂದರೆ, ಒಂದು ಮಂಡಲ 40 days ಮಂಡಲ ನೀವು ಶಾಂಭವಿ ಮಹಾಮುದ್ರ ಕ್ರಿಯಾ ಪ್ರಾಕ್ಟೀಸ್ ಮಾಡಿದರೆ ಅದು ವೆರಿ ಬೇಸಿಕ್ ಪ್ರೋಗ್ರಾಮ್ ಇನ್ ಈಶಾ ಫೌಂಡೇಶನ್. ಅಂದರೆ ಅದು ಕ್ರಿಯಾ, ಅದು ಕಾಂಬಿನೇಷನ್ ಆಫ್ ಪ್ರಾಣಾಯಾಮ, ಆಮೇಲೆ ಮೆಡಿಟೇಷನ್ ಕಾಂಬಿನೇಷನ್ 21 minutes. ಆ್ಯಕ್ಚುಲಿ ಸ್ಪೀಕಿಂಗ್ ಏನಂದರೆ ಅದು ಪವರ್ ಪ್ಯಾಕ್ಡ್ 21 minutes. ಓಕೆ. ಸೊ ಅದು ನಾವು ಇನಿಷಿಯೇಷನ್ ಇರುತ್ತೆ ಅದಕ್ಕೆ, ಅದು ಟ್ವೈಸ್ ಎ ಡೇ ಮಾಡಬೇಕು, 2 ಸತಿ ಮಾಡಬೇಕು ಮಂಡಲ. ಆಮೇಲೆ ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ರಿಸಲ್ಟ್ಸ್ ನೋಡಿಬಿಟ್ಟು ನಾವೇ ಕಂಟಿನ್ಯೂ ಮಾಡ್ತೀವಿ 100%. ಸೊ ಅದ್ರದ್ದು ರಿಸಲ್ಟ್ಸ್ ಆರ್ ವೆರಿ ಮಚ್ ಇಂಪ್ರೆಸಿವ್. ಅಂದರೆ ನಮ್ಮದು ಸ್ಲೀಪ್ ಕೋಟ ಕಮ್ಮಿ ಆಗುತ್ತೆ. ಅಂದರೆ ಇದು ಈವನ್ ದೇಸೆ ಅಲ್ವಾ, ಪರ್ ಡೇ 6 hours or 8 hours ನಿದ್ದೆ ಬೇಕೇ ಬೇಕು ಅಂತ. ಆ್ಯಕ್ಚುಲಿ ಬಾಡಿಗೆ ಅಷ್ಟು ಮೇಂಟೆನೆನ್ಸ್ ಬೇಕಾಗಿಲ್ಲ. ಓಕೆ. ಆ್ಯಸ್ ಅಗೇನ್ ಐಲ್ ಟೇಕ್ ಸದ್ಗುರುಸ್ ರೆಫರೆನ್ಸ್ ಇನ್ ದ್ಯಾಟ್. ಅವ್ರಂತಾರೆ, ಈಗ ಒಂದು ಗಾಡಿ ತೊಗೊಂಡ್ರೆ ಅದಕ್ಕೆ ತಿಂಗಳಿಗೆ 15 ದಿನ ಅದಕ್ಕೆ ಮೇಂಟೆನೆನ್ಸೇ ಬೇಕಂದರೆ ಅದು ನಾಟ್ ಅನ್ ಎಫಿಷಿಯಂಟ್ ಕಾರ್ ಎಟ್ ಆಲ್ ಅಲ್ವಾ. ಸೊ ಮೇ ಬಿ ಒನ್ಸ್ ಎ ಮಂತ್ ಆರ್ ಒನ್ಸ್ ಇನ್ ಎವ್ರಿ 3 months ಒಂದು ಸತಿ ಸರ್ವಿಸಿಂಗ್ ಹೋಗಿ ಬರೋದು ಸರಿ. ಬಟ್ 24 hours 8 hours ಸ್ಲೀಪ್ ಅಂದರೆ ಅದು ತುಂಬ ಮೇಂಟೆನೆನ್ಸ್ ಬಾಡಿಗೆ. ಆ್ಯಂಡ್ ಈವನ್ ಫುಡ್ ಇಂಟೇಕ್, ನಾವು ಯಾವ ರೀತಿ ತಿಂತಾ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಯಾವ ರೀತಿ ನಾವು ಫುಡ್ ಕನ್ಸ್ಯೂಮ್ ಮಾಡ್ಕೋತಾ ಇದ್ದೀವಿ, ಅದೂ ಬಾಡಿ ಮೇಲೆ ತುಂಬ ಇಂಪ್ಯಾಕ್ಟ್ ಇರುತ್ತೆ. ಸೊ ಶಾಂಭವಿ ಮಹಾಮುದ್ರ ಕ್ರಿಯಾ ರಿಸರ್ಚ್ ರಿಸಲ್ಟ್ಸ್ ವಾಟ್ ಇಟ್ ಹ್ಯಾಸ್ ಶೋನ್ ಈಸ್ ದ್ಯಾಟ್ ನಿದ್ದೆ ಕಮ್ಮಿ ಆಗುತ್ತೆ. ಬಾಡಿಗೆ ಅಷ್ಟು ಬೇಕೇ ಬೇಕಾಗಿಲ್ಲ, 4 hours 5 hours ಆರ್ ವಾಟ್ ಎವರ್ ಬಾಡಿ ಡಿಮ್ಯಾಂಡ್ಸ್. ಬಟ್ ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡ್ತಾ ನಮಗೆ ಅದು ಅನುಭವ ಆಗುತ್ತೆ. ನಮಗೆ ಅಷ್ಟು ನಿದ್ದೆ ಅಷ್ಟು ರೆಸ್ಟ್ ಬೇಕಾಗಿಲ್ಲ, ಯಾಕಂದರೆ ಬಾಡಿ ಎನರ್ಜೀಸ್ ಮೇಂಟೈನ್ ಆಗುತ್ತೆ ಒಳಗಡೆ. ಆಮೇಲೆ ಫುಡ್ ಇಂಟೇಕು ಕಮ್ಮಿ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಫಿಸಿಕಲ್ ವೆರಿ ಟ್ಯಾಂಜಿಬಲ್ ರಿಸಲ್ಟ್ಸ್ ನಾವು ನೋಡ್ಬೋದು. ಅಂದರೆ ಅಷ್ಟು ಫುಡ್ಡು ಅವಶ್ಯಕತೆ ಇರಲ್ಲ. ಆಮೇಲೆ ಎನರ್ಜಿ ಲೆವೆಲ್ಸ್ ಥ್ರೂ ಔಟ್ ದ ಡೇ ಚೆನ್ನಾಗೇ ನಾವು ಮೇಂಟೈನ್ ಮಾಡ್ಬೋದು. ಫೋಕಸ್ ಇನ್ಕ್ರೀಸ್ ಆಗತ್ತೆ. ಆಮೇಲೆ ಈವನ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಡಯಾಬಿಟೀಸು ಅಥವಾ ಬ್ಲಡ್ ಪ್ರೆಷರು ಅದೂ ತುಂಬ ಅಂಡರ್ ಕಂಟ್ರೋಲ್ ಇರುತ್ತೆ ಅಂತ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಸುಮಾರು ಜನಕ್ಕೆ ದೇ ಹ್ಯಾವ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ಡ್. ಬಟ್ ರಿಸರ್ಚ್ ಆಲ್ಸೋ ಶೋಸ್ ದಿಸ್ ರಿಸಲ್ಟ್ ಆ್ಯಸ್ ಸಚ್. ಸೊ ಐ ಥಿಂಕ್ ಪರ್ ಡೇ ಈ ಮಟ್ಟಕ್ಕೆ ಟೈಮು ನಮ್ಮ ಹೆಲ್ತ್ಗೆ, ನಮ್ಮ ವೆಲ್ಬೀಂಗ್ಗೆ ನಾವು ಕೊಡಲೇಬೇಕು.